ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 16/12/2024 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಪಾವನರಾಗುವ ವಿದ್ಯೆ ಎಲ್ಲ ವಿದ್ಯೆಗಳಿಗಿಂತಲೂ ಸಹಜವಾಗಿದೆ. ಇದನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಓದಬಹುದು. ಇಲ್ಲಿ ಕೇವಲ 84 ಜನ್ಮಗಳನ್ನು ಅರಿತುಕೊಳ್ಳಬೇಕಾಗಿದೆ. ಶಿವ ಭಗವಾನು ವಾಚ. ಈಗ ಶಿವ ಜಯಂತಿ ಬರ್ತದೆ. ಶಿವ ಜಯಂತಿಯ ಬಗ್ಗೆ ಅನ್ಯರಿಗೆ ಹೇಗೆ ತಿಳಿಸಿಕೊಡಬೇಕು? ನೀವು ಅನ್ಯರಿಗೆ ಹೇಗೆ ತಿಳಿಸಿಕೊಡಬೇಕೆಂದು ತಂದೆ ನಿಮಗೆ ತಿಳಿಸಿದ್ದಾರೆ. ಹಾಗೆಯೇ ನೀವು ಅನ್ಯರಿಗೂ ತಿಳಿಸಬೇಕಾಗಿದೆ. ಹೇಗೆ ತಂದೆ ನಿಮಗೆ ಓದಿಸುತ್ತಾರೆಯೋ ಅದೇ ರೀತಿ ಎಲ್ಲರಿಗೂ ತಂದೆಯೇ ಓದಿಸಬೇಕೆಂದಲ್ಲ. ಶಿವ ತಂದೆ ನಿಮಗೆ ಓದಿಸಿದ್ದಾರೆ. ಈಗ ನಿಮಗೆ ತಿಳಿದಿದೆ, ತಂದೆ ಈ ಶರೀರದ ಮೂಲಕ ಓದಿಸಿದ್ದಾರೆ. ಅವಶ್ಯವಾಗಿ ನಾವು ಶಿವ ತಂದೆಯ ಜಯಂತಿಯನ್ನು ಆಚರಿಸ್ತೇವೆ. ನಾವು ಶಿವನ ಹೆಸರನ್ನು ತೆಗೆದುಕೊಳ್ತೇವೆ. ಅವರು ನಿರಾಕಾರನಾಗಿದ್ದಾರೆ. ಅವರಿಗೆ ಶಿವನೆಂದು ಕರೆಯಲಾಗ್ತದೆ. ಶಿವ ಜನನ ಮರಣ ರಹಿತನೆಂದು ಅವರು ಹೇಳ್ತಾರೆ. ಅಂದ ಮೇಲೆ ಅವರ ಜಯಂತಿ ಹೇಗಾಗೋದು? ಹೇಗೆ ನಂಬರ್ ವಾರ್ ಆಗಿ ಆಚರಿಸ್ತಾ ಬರ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಆಚರಿಸುತ್ತಲೇ ಇರ್ತಾರೆ. ಆದ್ದರಿಂದ ಅವರಿಗೆ ತಿಳಿಸಬೇಕು, ತಂದೆ ಬಂದು ಈ ತನುವಿನ ಆಧಾರ ತೆಗೆದುಕೊಳ್ತಾರೆ. ಮುಖವಂತೂ ಅವಶ್ಯವಾಗಿ ಬೇಕಲ್ಲವೇ? ಆದ್ದರಿಂದ ಗೋಮುಖದ ಮಹಿಮೆ ಇದೆ. ಈ ರಹಸ್ಯ ಸ್ವಲ್ಪ ಕ್ಲಿಷ್ಟವಾಗಿದೆ. ಶಿವ ಜಯಂತಿಯ ಶಿವ ತಂದೆಯ ಕರ್ತವ್ಯವನ್ನು ತಿಳಿಯಬೇಕಾಗಿದೆ. ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ. ಅವರಿಂದಲೇ ನಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ಅವಶ್ಯವಾಗಿ ಭಾರತಕ್ಕೆ ಅಪರಿಮಿತವಾದ ಆಸ್ತಿ ಇತ್ತು. ಇದು ಮತ್ಯಾರಿಗೂ ಇರೋದಿಲ್ಲ. ಭಾರತಕ್ಕೆ ಸತ್ಯಖಂಡವೆಂದು ಹೇಳಲಾಗ್ತದೆ. ತಂದೆಗೂ ಸಹ ಸತ್ಯವೆಂದು ಹೇಳಲಾಗ್ತದೆ. ಆದ್ದರಿಂದ ಈ ಮಾತುಗಳನ್ನು ತಿಳಿಸಬೇಕು. ಇದು ಕೆಲವರಿಗೆ ಬೇಗನೆ ಅರ್ಥವಾಗೋದಿಲ್ಲ. ಕೆಲವರಂತೂ ಬಹು ಬೇಗನೆ ಅರಿತುಕೊಳ್ತಾರೆ. ಈ ಯೋಗ ಮತ್ತು ವಿದ್ಯೆ ಎರಡೂ ಬಹಳ ಬೇಗ ಜಾರುವ ವಸ್ತುಗಳಾಗಿವೆ. ಅದರಲ್ಲಿಯೂ ಯೋಗ ಹೆಚ್ಚಿನದ್ದಾಗಿ ಮರೆತು ಹೋಗ್ತದೆ. ಜ್ಞಾನವಂತೂ ಬುದ್ಧಿಯಲ್ಲಿ ಇದ್ದೇ ಇರ್ತದೆ. ಆದರೆ ನೆನಪೇ ಪದೇ ಪದೇ ಮರೆತು ಹೋಗ್ತದೆ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ತೇವೆ ಎಂಬ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಯಾರಿಗೆ ಜ್ಞಾನವಿದೆಯೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುವರೆಂದು ಬುದ್ಧಿಯಿಂದ ಅರಿತುಕೊಳ್ತಾರೆ. ಮೊಟ್ಟ ಮೊದಲಿಗೆ ಶ್ರೇಷ್ಠಾತಿ ಶ್ರೇಷ್ಠರೆಂದು ಲಕ್ಷ್ಮೀನಾರಾಯಣರಿಗೆ ಹೇಳಲಾಗ್ತದೆ. ನರನಿಂದ ನಾರಾಯಣನಾಗುವ ಕಥೆಯೂ ಸಹ ಪ್ರಸಿದ್ಧವಾಗಿದೆ. ಹುಣ್ಣಿಮೆಯಂದು ಬಹುತೇಕ ಸ್ಥಾನಗಳಲ್ಲಿ ಸತ್ಯನಾರಾಯಣನ ಕಥೆ ಓದುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಅವಶ್ಯವಾಗಿ ನಾವು ತಂದೆಯ ಮೂಲಕ ನರನಿಂದ ನಾರಾಯಣರಾಗುವ ವಿದ್ಯೆ ಓದುತ್ತೇವೆ. ಇದು ಪಾವನರಾಗುವ ವಿದ್ಯೆಯಾಗಿದೆ ಮತ್ತು ಎಲ್ಲ ವಿದ್ಯೆಗಳಿಗಿಂತಲೂ ಸಂಪೂರ್ಣ ಸಹಜವಾಗಿದೆ. 84 ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಬೇಕಾಗಿದೆ ಮತ್ತು ಈ ವಿದ್ಯೆ ಎಲ್ಲರಿಗೂ ಒಂದೇಯಾಗಿದೆ. ಮಕ್ಕಳು, ಯುವಕರು, ವೃದ್ಧರು ಯಾರೇ ಆಗಿರಲಿ ಎಲ್ಲರಿಗಾಗಿ ಒಂದೇ ವಿದ್ಯೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಅಧಿಕಾರವಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪವೇ ಕಲಿಸುತ್ತಾ ಇರಬಹುದು. ಇನ್ನೂ ಬಹಳಷ್ಟು ಸಮಯವಿದೆ. ಶಿವತಂದೆಯನ್ನು ನೆನಪು ಮಾಡಿ. ಆತ್ಮ ಮತ್ತು ಶರೀರ
ಇಬ್ಬರ ತಂದೆಯರ ಬೇರೆ ಬೇರೆಯಾಗಿದ್ದಾರೆ. ಆತ್ಮ ಮಗು ನಿರಾಕಾರಿಯಾಗಿದೆ ಅಂದ ಮೇಲೆ ತಂದೆಯೂ ನಿರಾಕಾರನಾಗಿದ್ದಾರೆ ಎಂದು ಮಕ್ಕಳಿಗೂ ಸಹ ಕಲಿಸಬಹುದಾಗಿದೆ. ಆ ನಿರಾಕಾರ ಶಿವ ತಂದೆ ನಮ್ಮ ತಂದೆಯಾಗಿದ್ದಾರೆ. ಎಷ್ಟು ಸೂಕ್ಷ್ಮ ರೂಪದಲ್ಲಿದ್ದಾರೆ ಎಂಬುದೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ನೆನಪಿಡಬೇಕಾಗಿದೆ, ಮರೆಯಬಾರದು. ನಾವು ಆತ್ಮಗಳು ಸಹ ಬಿಂದು ರೂಪದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇವೆ. ಮೇಲೆ ಹೋದರೆ ದೊಡ್ಡದಾಗಿ ಕಾಣುವರು, ಕೆಳಗಡೆ ಇದ್ದಾಗ ಚಿಕ್ಕದಾಗಿ ಬಿಡುವುದೆಂದಲ್ಲ. ಅವರಂತೂ ಬಿಂದುವಾಗಿದ್ದಾರೆ. ಮೇಲೆ ಹೋದಾಗ ಹೇಗೆ ಕಾಣಿಸುವುದೂ ಇಲ್ಲ. ಬಿಂದುವಾಗಿದ್ದಾರಲ್ಲವೇ, ಬಿಂದು ಹೇಗೆ ಕಾಣ್ತದೆ? ಈ ಮಾತುಗಳ ಮೇಲೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿಚಾರವನ್ನು ಮಾಡಬೇಕಾಗಿದೆ. ನಾವಾತ್ಮಗಳು ಶರೀರದಿಂದ ಪಾತ್ರವನ್ನು ಅಭಿನಯಿಸಲು ಮೇಲಿಂದ ಬಂದಿದ್ದೇವೆ. ಆತ್ಮಗಳು ಹೆಚ್ಚುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ಕರ್ಮೇಂದ್ರಿಯಗಳು ಮೊದಲು ಚಿಕ್ಕದಾಗಿತ್ತು, ನಂತರ ದೊಡ್ಡದಾಗ್ತಾ ಹೋಗ್ತದೆ. ಈಗ ಹೇಗೆ ನೀವು ತಿಳಿದುಕೊಂಡಿದ್ದೀರೋ ಅದೇ ರೀತಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಇದಂತೂ ಅವಶ್ಯವಾಗಿದೆ. ನಂಬರ್ ವಾರ್ ಯಾರೆಷ್ಟು ಓದಿದ್ದಾರೆಯೋ ಅಷ್ಟನ್ನೇ ಓದಿಸುತ್ತಾರೆ. ಎಲ್ಲರೂ ಸಹ ಅನ್ಯರಿಗೆ ಕಲಿಸಿಕೊಡುವ ಶಿಕ್ಷಕರು ಅವಶ್ಯವಾಗಿ ಆಗಬೇಕಾಗಿದೆ. ತಂದೆಯಲ್ಲಂತೂ ಜ್ಞಾನವಿದೆ. ಅವರು ಇಷ್ಟು ಸೂಕ್ಷ್ಮ ಪರಮ ಆತ್ಮನಾಗಿದ್ದಾರೆ. ಸದಾ ಪರಮಧಾಮದಲ್ಲಿರ್ತಾರೆ. ಇಲ್ಲಿ ಒಂದೇ ಬಾರಿ ಸಂಗಮದಲ್ಲಿ ಬರ್ತಾರೆ. ಯಾವಾಗ ಬಹಳ ದುಃಖಿ ಆಗುವರೋ ಆಗಲೇ ತಂದೆಯನ್ನು ಕರೀತಾರೆ. ಬಂದು ನಮ್ಮನ್ನು ಸುಖಿಯನ್ನಾಗಿ ಮಾಡಿ ಎಂದು ಹೇಳ್ತಾರೆ. ಮಕ್ಕಳಿಗೆ ಈಗ ತಿಳಿದಿದೆ, ಬಾಬಾ ಬಂದು ನಮ್ಮನ್ನು ಪತಿತ ಪ್ರಪಂಚದಿಂದ ಹೊಸ ಸತ್ಯಯುಗಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಅಲ್ಲಿ ಹೋಗುವ ಮಾರ್ಗವನ್ನು ತಿಳಿಸಿ ಎಂದು ನಾವು ಕರೆಯುತ್ತಿರುತ್ತೇವೆ. ತಂದೆ ತಾವೇ ಯಾವಾಗ ಬರುವರೋ ಆಗಲೇ ಮಾರ್ಗವನ್ನು ತಿಳಿಸ್ತಾರೆ. ಯಾವಾಗ ಪ್ರಪಂಚ ಪರಿವರ್ತನೆಯಾಗಬೇಕೋ ಆಗಲೇ ತಂದೆ ಬರ್ತಾರೆ. ಇವು ಬಹಳ ಸಹಜವಾದ ಮಾತುಗಳಾಗಿವೆ. ಇವನ್ನು ಬರೆದುಕೊಳ್ಳಬೇಕಾಗಿದೆ. ತಂದೆ ಇಂದು ಇದನ್ನು ತಿಳಿಸಿದ್ದಾರೆ. ನಾವು ಸಹ ಹೀಗೆ ತಿಳಿಸುತ್ತೇವೆ. ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೇಳುವ ಅಭ್ಯಾಸವಾಗುವುದು. ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಮುರಳೀಧರರಾಗಬೇಕಾಗಿದೆ. ಯಾವಾಗ ಅನ್ಯರ ಕಲ್ಯಾಣ ಮಾಡುವಿರೋ ಆಗಲೇ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಿ. ಈ ಲೌಕಿಕ ವಿದ್ಯೆ ಇಲ್ಲಿಗಾಗಿಯೇ, ಆದರೆ ಈ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ. ಅಲ್ಲಂತೂ ಸುಖವೇ ಸುಖವಿರ್ತದೆ. ಅಲ್ಲಿ ತೊಂದರೆ ಕೊಡುವಂತಹ ಪಂಚವಿಕಾರಗಳಿರೋದೇ ಇಲ್ಲ. ಇಲ್ಲಿ ನಾವು ರಾವಣ ರಾಜ್ಯ ಅರ್ಥಾತ್ ಪರರಾಜ್ಯದಲ್ಲಿದ್ದೇವೆ. ನೀವೇ ಮೊದಲು ತಮ್ಮ ರಾಜ್ಯದಲ್ಲಿದ್ದೀರಿ. ಹೊಸ ಪ್ರಪಂಚವೆಂದು ನೀವು ಹೇಳ್ತೀರಿ. ಮತ್ತೆ ಭಾರತಕ್ಕೆ ಹಳೆ ಪ್ರಪಂಚವೆಂದು ಕರೆಯಲಾಗ್ತದೆ. ಗಾಯನವೂ ಇದೆ. ಹೊಸ ಪ್ರಪಂಚದಲ್ಲಿ ಭಾರತ, ಹೊಸ ಪ್ರಪಂಚದಲ್ಲಿ ಮುಸ್ಲಿಮರು ಬೌದ್ಧರು ಇದ್ದರೆಂದು ಹೇಳೋದಿಲ್ಲ. ತಂದೆ ಬಂದು ನಾವು ಮಕ್ಕಳನ್ನು ಜಾಗೃತ ಮಾಡ್ತಾರೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ನಾಟಕದಲ್ಲಿ ತಂದೆಯ ಪಾತ್ರವೇ ಹೀಗಿದೆ. ಅವರು ಬಂದು ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡ್ತಾರೆ. ಭಾರತವೇ ಮೊದಲ ದೇಶವಾಗಿದೆ. ಭಾರತ ಮೊದಲ ದೇಶವನ್ನೇ ಸ್ವರ್ಗವೆಂದು ಹೇಳಲಾಗ್ತದೆ. ಭಾರತದ ಆಯುಸ್ಸು ಸಹ ಪರಿಮಿತವಾಗಿದೆ. ಲಕ್ಷಾಂತರ ವರ್ಷಗಳೆಂದು ಹೇಳುವುದು ಇದು ಅಪರಿಮಿತವಾಗ್ತದೆ. ಲಕ್ಷಾಂತರ ವರ್ಷಗಳ ಮಾತು ಯಾರ ಸ್ಮೃತಿಯಲ್ಲಿಯೂ ಬರುವುದಕ್ಕೂ ಸಾಧ್ಯವಿಲ್ಲ. ಹೊಸ ಭಾರತವಾಗಿತ್ತು. ಈಗ ಇದಕ್ಕೆ ಹಳೆಯ ಭಾರತವೆಂದು ಹೇಳ್ತಾರೆ. ಭಾರತವೇ ಹೊಸ ಪ್ರಪಂಚವಾಗುವುದು. ನಾವೀಗ ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೇವೆಂದು ನೀವು ತಿಳಿದುಕೊಳ್ತೀರಿ. ತಂದೆ ಸಲಹೆಯನ್ನು ನೀಡಿದ್ದಾರೆ. ನಾವೀಗ ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೇವೆಂದು ನೀವು ತಿಳಿದುಕೊಳ್ತೀರಿ. ನನ್ನನ್ನು ನೆನಪು ಮಾಡಿದರೆ ನೀವಾತ್ಮಗಳು ಪವಿತ್ರರಾಗುವಿರಿ. ಮತ್ತೆ ಶರೀರವೂ ಹೊಸದೇ ಸಿಗುವುದು. ಆತ್ಮ ಮತ್ತು ಶರೀರ ಎರಡೂ ಸತೋಪ್ರಧಾನವಾಗ್ತವೆ. ನಿಮಗೆ ಸುಖಕ್ಕಾಗಿಯೇ ರಾಜ್ಯ ಸಿಗ್ತದೆ. ಇದು ಸಹ
ನಾಟಕದಲ್ಲಿ ಅನಾದಿಯಾಗಿ ಮಾಡಲ್ಪಟ್ಟಿದೆ. ಹೊಸ ಪ್ರಪಂಚದಲ್ಲಿ ಸುಖ ಮತ್ತು ಶಾಂತಿ ಇರ್ತದೆ. ಅಲ್ಲಿ ಯಾವುದೇ ಬಿರುಗಾಳಿಗಳಿರೋದಿಲ್ಲ. ಬೇಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಶಾಂತರಾಗ್ತಾರೆ. ಇಲ್ಲಿ ಅಶಾಂತಿ ಇರುವ ಕಾರಣ ಎಲ್ಲರೂ ಅಶಾಂತರಾಗಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಶಾಂತರಾಗಿರ್ತಾರೆ. ಅದ್ಭುತವಾದ ಮಾತುಗಳಲ್ಲವೇ? ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಇವು ಬೇಹದ್ದಿನ ಮಾತುಗಳಾಗಿವೆ. ಅವರು ಲೌಕಿಕ, ಬ್ಯಾರಿಸ್ಟರಿ, ಇಂಜಿನಿಯರಿ ವಿದ್ಯೆಯನ್ನು ಓದ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಜ್ಞಾನವಿದೆ. ಒಂದೇ ಬಾರಿ ತಂದೆ ಬಂದು ಬೇಹದ್ದಿನ ನಾಟಕದ ರಹಸ್ಯ ತಿಳಿಸ್ತಾರೆ. ಬೇಹದ್ದಿನ ನಾಟಕ ಹೇಗೆ ನಡೀತದೆ ಎಂಬ ಹೆಸರನ್ನು ಸಹ ಮೊದಲು ಕೇಳಿರಲಿಲ್ಲ. ಈಗ ನೀವು ತಿಳಿತೀರಿ. ಸತ್ಯಯುಗ, ತ್ರೇತಾಯುಗ ಅವಶ್ಯವಾಗಿ ಕಳೆದು ಹೋಗಿದೆ. ಅದರಲ್ಲಿ ಈ ದೇವತೆಗಳ ರಾಜ್ಯವಿತ್ತು. ತ್ರೇತಾಯುಗದಲ್ಲಿ ರಾಮರಾಜ್ಯವಿತ್ತು. ನಂತರ ಮತ್ತೆಲ್ಲ ಧರ್ಮಗಳೂ ಬಂದಿವೆ. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಎಲ್ಲ ಧರ್ಮಗಳ ಬಗ್ಗೆ ಪೂರ್ಣ ತಿಳುವಳಿಕೆ ಇದೆ. ಇವರೆಲ್ಲರೂ 2,500 ವರ್ಷಗಳೊಳಗೆ ಬಂದಿದ್ದಾರೆ. ಅದರಲ್ಲಿ 1250 ವರ್ಷ ಕಲಿಯುಗವಾಗಿದೆ. ಎಲ್ಲವೂ ಲೆಕ್ಕವಿದೆಯಲ್ಲವೇ? ಸೃಷ್ಟಿಯ ಆಯುಸ್ಸೇ 2,500 ವರ್ಷಗಳೆಂದಲ್ಲ. ಅಂದ ಮೇಲೆ ಇನ್ನೂ ಮತ್ಯಾರಿದ್ದರು ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಇವರಿಗೂ ಮೊದಲು ಈ ದೇವಿ ದೇವತೆಗಳಿದ್ದರು. ಅವರು ಮನುಷ್ಯರೇ, ಆದರೆ ದೈವಿ ಗುಣವಂತರಾಗಿದ್ದರು. 2,500 ವರ್ಷಗಳಲ್ಲಿ ಸೂರ್ಯವಂಶೀಯರು, ಚಂದ್ರವಂಶೀಯರು ಇದ್ದರು. ಇನ್ನೂ 2,500 ವರ್ಷಗಳಲ್ಲಿ ದ್ವಾಪರ ಕಲಿಯುಗವಿತ್ತು. ಅದಕ್ಕಿಂತ ಹೆಚ್ಚಿನ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ಪೂರ್ಣ, ಮುಕ್ಕಾಲು, ಅರ್ಧ, ಕಾಲು ಭಾಗ, ಹೀಗೆ 4 ಭಾಗಗಳಿವೆ. ನಿಯಮದನುಸಾರವಾಗಿ ಭಾಗ ಮಾಡುತ್ತಾರಲ್ಲವೇ? ಅರ್ಧದಲ್ಲಂತೂ ಈ ದೇವತೆಗಳಿದ್ದರು. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ, ತ್ರೇತಾದಲ್ಲಿ ಚಂದ್ರವಂಶಿ ರಾಜ್ಯವಿತ್ತು ಎಂಬುದನ್ನು ನೀವು ಸಿದ್ಧ ಮಾಡಿ ತಿಳಿಸಬಹುದು. ಅಂದ ಮೇಲೆ ಯಾರು ಮೊಟ್ಟಮೊದಲು ಸತ್ಯಯುಗದಲ್ಲಿ ಬರುವರೋ ಅವರದ್ದೇ ಎಲ್ಲರಿಗಿಂತ ದೀರ್ಘಾಯುಸ್ಸಾಗಿರುವುದು. ಈ ಕಲ್ಪವೇ 5,000 ವರ್ಷಗಳದ್ದಾಗಿದೆ. ಅವರು 84 ಲಕ್ಷ ಯೋನಿಗಳೆಂದು ಹೇಳ್ತಾರೆ ಮತ್ತು ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ. ಯಾರೂ ಒಪ್ಪುವುದೇ ಇಲ್ಲ. ಇಷ್ಟು ದೊಡ್ಡ ಪ್ರಪಂಚ ಇರುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಲೇ ತಂದೆ ತಿಳಿಸ್ತಾರೆ, ಇದೆಲ್ಲವೂ ಅಜ್ಞಾನವಾಗಿದೆ ಮತ್ತು ಇದು ಜ್ಞಾನವಾಗಿದೆ. ಜ್ಞಾನವೆಲ್ಲಿಂದ ಬಂದಿತು ಎಂಬುದು ಸಹ ಯಾರಿಗೂ ತಿಳಿದಿಲ್ಲ. ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಮುಖದಿಂದ ಜ್ಞಾನ ಕೊಡ್ತಾರೆ. ಅದಕ್ಕೆ ಗೋಮುಖವೆಂದು ಹೇಳ್ತಾರೆ. ಈ ಗೋಮಾತೆಯಿಂದ ನಿಮ್ಮೆಲ್ಲರನ್ನೂ ದತ್ತು ಮಾಡಿಕೊಳ್ತಾರೆ. ಈ ಮಾತುಗಳು ತಿಳಿಸುವುದಕ್ಕೂ ಬಹಳ ಸಹಜವಾಗಿದೆ. ಒಂದು ದಿನ ಕೇಳಿ ಬಿಟ್ಟು ಬಿಡುತ್ತಾರೆಂದರೆ ಬುದ್ಧಿ ಅನ್ಯ ಮಾತುಗಳಲ್ಲಿ ತೊಡಗುವುದು. ಶಾಲೆಯಲ್ಲಿ ಒಂದು ದಿನ ಓದಲಾಗುತ್ತದೆಯೋ ಅಥವಾ ನಿಯಮಿತವಾಗಿ ಓದಲಾಗುತ್ತದೆಯೋ? ಜ್ಞಾನವನ್ನು ಒಂದು ದಿನದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬೇಹದ್ದಿನ ತಂದೆ ನಮ್ಮನ್ನು ಓದಿಸುತ್ತಾರೆಂದರೆ ಅವಶ್ಯವಾಗಿ ಬೇಹದ್ದಿನ ವಿದ್ಯೆಯೇ ಆಗಿರುವುದು. ತಂದೆ ಬೇಹದ್ದಿನ ರಾಜ್ಯವನ್ನು ಕೊಡ್ತಾರೆ. ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತಲ್ಲವೇ? ಈ ಲಕ್ಷ್ಮೀನಾರಾಯಣರು ಬೇಹದ್ದಿನ ರಾಜ್ಯಭಾರ ಮಾಡುತ್ತಿದ್ದರು. ಇವರು ರಾಜ್ಯವನ್ನು ಹೇಗೆ ತೆಗೆದುಕೊಂಡರೆಂದು ಕೇಳಲು ಯಾರಿಗೂ ಈ ಮಾತುಗಳು ಸ್ವಪ್ನದಲ್ಲಿಯೂ ಬರೋದಿಲ್ಲ. ಅವರಲ್ಲಿ ಹೆಚ್ಚಿನ ಪವಿತ್ರತೆ ಇತ್ತು ಮತ್ತು ಅವರು ಯೋಗಿಗಳಾಗಿರುವುದರಿಂದ ಆಯುಸ್ಸು ದೀರ್ಘವಾಗಿರುತ್ತದೆ. ನಾವೇ ಯೋಗಿಗಳಾಗಿದ್ದೇವೆ. ಮತ್ತೆ 84 ಜನ್ಮಗಳು ಭೋಗಿಗಳು ಸಹ ಅವಶ್ಯವಾಗಿ ಆಗಲೇಬೇಕಾಗಿದೆ. ಇವರೂ ಸಹ ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬಂದಿರುವರೆಂದು ಮನುಷ್ಯರು ಅರಿತುಕೊಂಡಿಲ್ಲ. ಇವರಿಗೆ ಭಗವಾನ್, ಭಗವತಿ ಎಂದು ಕರೆಯಲಾಗುವುದಿಲ್ಲ. 84 ಜನ್ಮಗಳನ್ನು ತೆಗೆದುಕೊಂಡಿರಲು ಇವರಿಗಿಂತ ಮೊದಲು ಯಾರೂ ಇರಲಿಲ್ಲ. ಮೊಟ್ಟಮೊದಲಿಗೆ ಯಾರು ಸತ್ಯಯುಗದಲ್ಲಿ ರಾಜ್ಯ ಮಾಡುವರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ನಂತರ ಕ್ರಮೇಣವಾಗಿ ಕೆಳಗೆ ಬರ್ತಾರೆ. ನಾವಾತ್ಮಗಳೇ ದೇವತೆಗಳಾಗ್ತೇವೆ.
ನಂತರ ನಾವೇ ಕ್ಷತ್ರಿಯರು, ಹೀಗೆ ದರ್ಜೆ ಕಡಿಮೆಯಾಗ್ತಾ ಹೋಗುವುದು. ಪೂಜ್ಯರಿಂದ ಪೂಜಾರಿಗಳೆಂದು ಗಾಯನ ಮಾಡಲಾಗ್ತದೆ. ಸತೋಪ್ರಧಾನರಿಂದ ತಮೋಪ್ರಧಾನರಾಗ್ತಾರೆ. ಹೀಗೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಕೆಳಗೆ ಹೋಗ್ತಾರೆ. ಇದೆಷ್ಟು ಸಹಜವಾಗಿದೆ. ಆದರೆ ಮಾಯೆ ಇವೆಲ್ಲ ಮಾತುಗಳನ್ನು ಮರೆಸುತ್ತದೆ. ಇವೆಲ್ಲ ವಿಚಾರಗಳನ್ನು ಒಟ್ಟಿಗೆ ಮಾಡಿ ಪುಸ್ತಕ ಮಾಡಿಸಬಹುದು. ಆದರೆ ಇವೇನೂ ಉಳಿಯೋದಿಲ್ಲ. ಇವು ತಾತ್ಕಾಲಿಕವಾಗಿದೆ. ತಂದೆ ಯಾವುದೇ ಗೀತೆಯನ್ನು ತಿಳಿಸಿರಲಿಲ್ಲ. ತಂದೆಯಂತೂ ಈಗ ಹೇಗೆ ತಿಳಿಸಿದ್ದಾರೆಯೋ ಹಾಗೆಯೇ ತಿಳಿಸಿಕೊಟ್ಟಿದ್ದರು. ಈ ವೇದಶಾಸ್ತ್ರಗಳೆಲ್ಲವೂ ನಂತರದಲ್ಲಿ ರಚಿಸಲ್ಪಟ್ಟಿವೆ. ಇವೆಲ್ಲ ಪುಸ್ತಕಗಳ ಸಂಗ್ರಹವೇನಿದೆ, ಇವೆಲ್ಲವೂ ವಿನಾಶವಾದಾಗ ಸುಟ್ಟು ಹೋಗ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಗ್ರಂಥಗಳಿರೋದಿಲ್ಲ. ಇವೆಲ್ಲವೂ ನಂತರ ಭಕ್ತಿ ಮಾರ್ಗದಲ್ಲಾಗ್ತವೆ. ಇಷ್ಟೊಂದು ಗ್ರಂಥಗಳಾಗ್ತವೆ. ರಾವಣನನ್ನು ಮಾಡ್ತಾರೆ, ಆದರೆ ಬುದ್ಧಿಹೀನತೆಯಿಂದ. ಅವರು ಏನನ್ನೂ ತಿಳಿಸಲು ಸಾಧ್ಯವಿಲ್ಲ. ತಂದೆ ತಿಳಿಸಿದರೆ ಇವರು ರಾವಣನನ್ನು ಪ್ರತಿ ವರ್ಷವೂ ಮಾಡ್ತಾರೆ ಮತ್ತು ಸುಡುತ್ತಾರೆ. ಅವಶ್ಯವಾಗಿ ರಾವಣ ಒಬ್ಬ ಶತ್ರುವಾಗಿದ್ದಾನೆ. ಆದರೆ ಶತ್ರು ಹೇಗೆ ಎಂಬುದು ಯಾರಿಗೂ ತಿಳಿದಿಲ್ಲ. ಸೀತೆಯನ್ನು ಅಪಹರಿಸಿ ತೆಗೆದುಕೊಂಡು ಹೋದನು, ಆದ್ದರಿಂದ ಬಹುಶಃ ಶತ್ರುವಾಗಿದ್ದಾನೆಂದು ತಿಳಿಯುತ್ತಾರೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದನೆಂದರೆ ಬಹಳ ದೊಡ್ಡ ಕಳ್ಳನಾದನಲ್ಲವೇ? ಎಂದಾದರೂ ಕಳ್ಳತನ ಮಾಡಿದ್ದನೇ? ತ್ರೇತಾಯುಗದಲ್ಲಿ ಎಂದು ಹೇಳೋದೇ ಅಥವಾ ತ್ರೇತಾದ ಅಂತಿಮದಲ್ಲಿಯೇ? ಈ ಮಾತುಗಳ ಮೇಲೂ ವಿಚಾರ ಮಾಡಬೇಕಾಗಿದೆ. ಎಂದಾದರೂ ಕಳ್ಳತನವಾಗಿರಬೇಕು. ಯಾವ ರಾಮನ ಸೀತೆ ಅಪಹರಣವಾಯಿತು? ರಾಮ ಸೀತೆಯರ ರಾಜಧಾನಿ ನಡೆದಿದೆಯೇ? ಒಬ್ಬರೇ ರಾಮ ಸೀತೆಯರು ನಡೆಯುತ್ತಾ ಬಂದಿದ್ದಾರೆಯೇ? ಇದನ್ನು ಶಾಸ್ತ್ರಗಳಲ್ಲಿ ಒಂದು ಕಥೆಯಾಗಿ ಬರೆದಿದ್ದಾರೆ. ಅಂದಾಗ ಯಾವ ಸೀತೆ ಎಂಬುದನ್ನು ಈಗ ವಿಚಾರ ಮಾಡಬೇಕಾಗಿದೆ. ಕ್ರಮವಾಗಿ 12 ಮಂದಿ ರಾಮ ಸೀತೆಯರಿರುತ್ತಾರಲ್ಲವೇ? ಅಂದ ಮೇಲೆ ಯಾವ ಸೀತೆಯನ್ನು ಅಪಹರಿಸಿದನು? ಅವಶ್ಯವಾಗಿ ಕೊನೆಯವರಿರಬೇಕು. ರಾಮನ ಸೀತೆಯ ಅಪಹರಣವಾಯಿತು ಎಂದು ಏನು ಹೇಳ್ತಾರೆ? ಈಗ ರಾಮರಾಜ್ಯದಲ್ಲಿ ಇಡೀ ಸಮಯ ಒಬ್ಬರದ್ದೇ ರಾಜ್ಯವಂತೂ ಇರೋದಿಲ್ಲ. ಅವಶ್ಯವಾಗಿ ವಂಶಾವಳಿ ಇರುವುದು. ಅಂದ ಮೇಲೆ ಯಾವ ಸೀತೆಯ ಅಪಹರಣವಾಯಿತು? ಇವೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಮಕ್ಕಳು ಬಹಳ ಶೀತಲತೆಯಿಂದ ಯಾರಿಗಾದರೂ ಇವೆಲ್ಲ ರಹಸ್ಯವನ್ನು ತಿಳಿಸಬಲ್ಲಿರಿ. ತಂದೆ ತಿಳಿಸಿದರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟು ತಿನ್ನುತ್ತಾ ದುಃಖಿಯಾಗಿದ್ದಾರೆ. ಯಾವಾಗ ಅತಿ ದುಃಖಿಯಾಗುವರೋ ಆಗ ಬಾಬಾ ಈ ದುಃಖದಿಂದ ಬಿಡಿಸಿ ಎಂದು ಕೂಗ್ತಾರೆ. ರಾವಣನಂತೂ ಯಾವುದೇ ವ್ಯಕ್ತಿ ಇಲ್ಲ ಅಲ್ಲವೇ? ಒಂದು ವೇಳೆ ಇದ್ದರೆ ತಮ್ಮ ರಾಜನನ್ನು ಪ್ರತಿ ವರ್ಷ ಏಕೆ ಸಾಯಿಸುತ್ತಾರೆ? ರಾವಣನಿಗೆ ಅವಶ್ಯವಾಗಿ ಸ್ತ್ರೀಯೂ ಇರುವಳು. ಮಂಡೋದರಿಯನ್ನು ತೋರಿಸುತ್ತಾರೆ. ಆದರೆ ಮಂಡೋದರಿಯ ಪ್ರತಿಮೆಯನ್ನು ಮಾಡಿ ಸುಡುವುದನ್ನು ಎಂದು ಯಾರೂ ನೋಡಿಲ್ಲ. ಆದ್ದರಿಂದ ತಂದೆ ತಿಳಿಸಿದರೆ ಇದು ಸುಳ್ಳು ಮಾಯೆ, ಸುಳ್ಳು ಕಾಯವಾಗಿದೆ. ಈಗ ನೀವು ಅಸತ್ಯ ಮನುಷ್ಯರಿಂದ ಸತ್ಯ ದೇವತೆಗಳಾಗಲು ಕುಳಿತಿದ್ದೀರಿ. ಅಂತರವಂತೂ ಆಯಿತಲ್ಲವೇ? ಸತ್ಯಯುಗದಲ್ಲಂತೂ ಸದಾ ಸತ್ಯವನ್ನೇ ಹೇಳ್ತಾರೆ. ಇದು ಸತ್ಯಖಂಡವಾಗಿದೆ, ಇದು ಅಸತ್ಯಖಂಡವಾಗಿದೆ. ಆದ್ದರಿಂದ ಅಸತ್ಯವನ್ನೇ ಹೇಳುತ್ತಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಜ್ಞಾನಸಾಗರ ತಂದೆ ಪ್ರತಿನಿತ್ಯ ಯಾವ ಬೇಹದ್ದಿನ ವಿದ್ಯೆಯನ್ನು ಓದಿಸುತ್ತಾರೆಯೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಓದಿರುವುದನ್ನು ಅನ್ಯರಿಗೂ ಅವಶ್ಯವಾಗಿ ಓದಿಸಬೇಕಾಗಿದೆ. ಈ ಬೇಹದ್ದಿನ ನಾಟಕ ಹೇಗೆ ನಡೀತಿದೆ
ಇದು ಅನಾದಿ ಮಾಡಲ್ಪಟ್ಟ ಅದ್ಭುತ ನಾಟಕವಾಗಿದೆ ಎಂಬ ರಹಸ್ಯವನ್ನು ಚೆನ್ನಾಗಿ ಅರಿತುಕೊಂಡು ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ. ವರದಾನ: ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರ ಉಳ್ಳಂತ ಸಮರ್ಥ ಸಾಮ್ರಾಟ್ ಭವ. ನಿಮ್ಮ ಸ್ವರಾಜ್ಯದ ಧರ್ಮ ಅರ್ಥಾತ್ ಧಾರಣೆಯಾಗಿದೆ ಪವಿತ್ರತೆ. ಒಂದೇ ಧರ್ಮ ಅರ್ಥಾತ್ ಒಂದೇ ಧಾರಣೆ. ಸ್ವಪ್ನ ಅಥವಾ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಅಪವಿತ್ರತೆ ಅರ್ಥಾತ್ ಇನ್ನೊಂದು ಧರ್ಮ ಇರುವುದಿಲ್ಲ. ಏಕೆಂದರೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಅಪವಿತ್ರತೆ ಅರ್ಥಾತ್ ವ್ಯರ್ಥ ಅಥವಾ ವಿಕಲ್ಪದ ಹೆಸರು ಗುರುತು ಸಹ ಇರೋದಿಲ್ಲ. ಈ ರೀತಿ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ಳುವಂಥವರೇ ಸಮರ್ಥ ಸಾಮ್ರಾಟ್ ಆಗಿದ್ದಾರೆ. ಈಗಿನ ಶ್ರೇಷ್ಠ ಸಂಸ್ಕಾರದ ಆಧಾರದಿಂದ ಭವಿಷ್ಯ ಸಂಸಾರ ತಯಾರಾಗುವುದು. ಈಗಿನ ಸಂಸ್ಕಾರ ಭವಿಷ್ಯ ಸಂಸಾರದ ಅಡಿಪಾಯವಾಗಿದೆ. ಸುವಾಕ್ಯ: ವಿಜಯೀ ರತ್ನಗಳು ಅವರೇ ಆಗ್ತಾರೆ ಯಾರು ಸತ್ಯ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆ ಇರುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಹಿರಿಯರು ಕಿರಿಯರು ಪ್ರತಿಯೊಬ್ಬರೂ ಯಾವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕಾಗಿದೆ? ಪ್ರತಿಯೊಬ್ಬರೂ ಮುರಳಿಯನ್ನು ಅನ್ಯರಿಗೆ ತಿಳಿಸುವ ಅಭ್ಯಾಸ ಖಂಡಿತ ಮಾಡಬೇಕು. ಏಕೆಂದರೆ ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ. ಒಂದು ವೇಳೆ ಮುರಳಿಯನ್ನು ನುಡಿಸದಿದ್ದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಅನ್ಯರಿಗೆ ತಿಳಿಸುತ್ತಾ ಇರಿ, ಆಗ ಅಭ್ಯಾಸವಾಗುವುದು. ನೀವು ಪ್ರತಿಯೊಬ್ಬರೂ ತಂದೆಯ ಸಮಾನ ಶಿಕ್ಷಕರಾಗಬೇಕಾಗಿದೆ. ಏನನ್ನು ಓದುವಿರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ಚಿಕ್ಕ ಮಕ್ಕಳಿಗೂ ಈ ವಿದ್ಯೆಯನ್ನು ಓದುವ ಅಧಿಕಾರವಿದೆ. ಅವರೂ ಸಹ ಬೇಹದ್ದಿನ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಲು ಅಧಿಕಾರಿಗಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.